ಏನನ್ನಾದರೂ ಸಹಿಸುವ ಗುಣ ನಿನ್ನದಾದರೆ ಎಲ್ಲವನ್ನು ಎದುರಿಸುವ ಶಕ್ತಿ ನಿನ್ನದಾಗುತ್ತದೆ. ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಯಶು. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತಿಂದ ಒಂದು ಹೊಸ ಹವ್ಯಾಸನ ರೂಢಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಮೈಂಡಲ್ಲಿರೋ ಸ್ಟ್ರೆಸ್ ಎಲ್ಲ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಹಾಗೆ ಅವತ್ತಿನ ದಿನ ಕೂಡ ಫುಲ್ ಎನರ್ಜೆಟಿಕ್ ಆಗಿರುತ್ತೆ. ಹಾಗೆಯೇ ಮೆಡಿಟೇಷನ್ಸ್ ಎಲ್ಲ ಮುಗಿಸಿ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ನೀರು ಕುಡಿಯೋದ್ರಿಂದ ನಮ್ಮ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ. ಹಾಗೆಯೇ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ಯಾಕೋ ಸ್ವಲ್ಪ ಬೆಳಿಗ್ಗೆನೇ ಚಳಿ ಅಂತ ಅನ್ನಿಸ್ತಾ ಇತ್ತು ಅಂತ ಕಾಫಿ ಮಾಡ್ಕೊಂಡು ಕೂಡಿದೆ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ಬಿಟ್ಟು ಆಟ ಆಡ್ತಾ ಇದ್ಲು. ಅಮ್ಮ ಕೂಡ ಇರಲಿಲ್ಲ. ಹಂಗಾಗಿ ನನ್ನ ಹಸ್ಬೆಂಡ್ ನಾನೇ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಅವಳು ಇದ್ಬಿಟ್ಟಿದ್ದಾಳೆ, ನೀನು ಅವಳ ನೋಡ್ಕೊ ಸಾಕು ಅಂತ ಕಲಿಸ್ಬಿಟ್ಟು ಅವರು ಬ್ರೇಕ್ಫಾಸ್ಟ್ ಮಾಡಿದರು. ಅವರೇನೆ ಪಲಾವ್ ಮಾಡಿದರು. ಇಬ್ಬರು ಕೂತ್ಕೊಂಡು ಬ್ರೇಕ್ಫಾಸ್ಟ್ನ ಮುಗಿಸಿದ್ವಿ. ಹಾಗೆಯೇ ನನ್ನ ಮಗಳಿಗೆ ಅಂತ ಫ್ಲಿಪ್ಕಾರ್ಟಿಂದ ಒಂದು ಟಾಯ್ನ ಬುಕ್ ಮಾಡಿದ್ದೆ. ಅದನ್ನು ಓಪನ್ ಮಾಡ್ತಾಯಿದ್ದೆ. ನಾನು ಅಂದ್ಕೊಂಡೆ ಇವಳು ಇದು ನೋಡಿ ಇದು ಸೌಂಡ್ ಬರುತ್ತಲ್ಲ ಅದರಿಂದ ಭಯ ಪಟ್ಬಿಡ್ತಾಳೆ ಅಂತ. ಆದರೆ ಅವಳು ಅದ್ರ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ಲು ಅಂದರೆ ಈ ಟಾಯ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ತುಂಬ ಸಾಫ್ಟಾಗಿದೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ನಾನು ಅಂದ್ಕೊಂಡೆ ಚೆನ್ನಾಗಿ ಬರಲ್ವನೋ ಅಂತ ಡೌಟಲ್ಲೇ ಬುಕ್ ಮಾಡಿದ್ದೆ. ಆದರೂ ಚೆನ್ನಾಗಿ ಬಂದಿದೆ. ನನ್ನ ಮಗಳು ಮಾತ್ರ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇದ್ದೆ. ಅದರಲ್ಲಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನು ಅವ್ರ ಜೊತೆ ಆಟ ಆಡ್ತಾ ಟೈಮ್ ಹೋಗದೆ ಗೊತ್ತಾಗಿಲ್ಲ. ಮಕ್ಕಳ ಜೊತೆ ಇದ್ದರೆ ಎಷ್ಟು ಬೇಗ ಟೈಮ್ ಕಳೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅವ್ರ ಮುದ್ದು ಮಾತುಗಳು, ನಗು, ತುಂಟತನ ನೋಡೋಕ್ಕೆ ಒಂದು ಚಂದ. ಆಮೇಲೆ ಸ್ವಲ್ಪ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮೆಸ್ಸಿ ಅನಿಸ್ತಾಯಿತ್ತು. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಅಷ್ಟೇ. ನೋಡಿದ್ರಲ್ಲ, ಇವತ್ತಿನ ಈ ವ್ಲಾಗ್ ಕೂಡ ಇಷ್ಟೇ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಅತ್ಯಮೂಲ್ಯ ಸಮಯದಲ್ಲಿ ನನಗಾಗಿ ಸಮಯ ನೀಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.